ಕಾನೂನು ಕ್ಷೇತ್ರದಲ್ಲಿ ಪ್ರಾಯೋಗಿಕ ಚಾಕಚಕ್ಯತೆಯನ್ನ ವಿದ್ಯಾರ್ಥಿಗಳಲ್ಲಿ ಬೆಳೆಸುವಂತಹ ಉದ್ದೇಶದಿಂದ ಆರಂಭಗೊಂಡಂತಹ ರಾಷ್ಟ್ರಮಟ್ಟದ 3ನೇ ಅಣುಕು ನ್ಯಾಯಾಲಯ ಸ್ಪರ್ಧೆ ವಿವೇಕಾನಂದ ಕಾನೂನು ಕಾಲೇಜಿನಲ್ಲಿ ಮೇ 8 ರಿಂದ 10 ತನಕ ನಡೆಯಲಿದೆ ಎಂದು ಕಾನೂನು ಕಾಲೇಜಿನ ಆಡಳಿತ ಸಮಿತಿಯ ಸಂಚಾಲಕ ವಿಜಯ ನಾರಾಯಣ್ ಕೆ ಎಂ ಅವರು ಹೇಳಿದರು. ಸೋಮವಾರ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿ, ಈ ಹಿಂದೆ ವಿವೇಕಾನಂದ ಕಾನೂನು ಮಹಾವಿದ್ಯಾಲಯದಲ್ಲಿ 2 ಬಾರಿ ರಾಷ್ಟ್ರೀಯ ಅಣುಕು ನ್ಯಾಯಾಲಯ ಸ್ಪರ್ಧೆಗಳನ್ನು ನಡೆಸಲಾಗಿತ್ತು. ಇದರಿಂದ ಕಾನೂನು ಕಾಲೇಜಿನ ವಿದ್ಯಾರ್ಥಿಗಳ ಭವಿಷ್ಯದ ಹಿನ್ನೆಲೆಯಲ್ಲಿ ಸಾಕಷ್ಟು ಪ್ರಯೋಜನ ಕೂಡ ಲಭಿಸಿದೆ. 3ನೇ ಬಾರಿಯ ಈ ಅಣುಕು ನ್ಯಾಯಾಲಯ ಸ್ಪರ್ಧೆಯಲ್ಲಿ ರಾಷ್ಟ್ರದ 20 ತಂಡಗಳು ಭಾಗವಹಿಸಲಿದೆ. ಇಂದು ತಂಡದಲ್ಲಿ 3 ವಿದ್ಯಾರ್ಥಿಗಳು ಭಾಗವಹಿಸಲಿದ್ದಾರೆ. ಪ್ರಕರಣಕ್ಕೆ ಸಂಬಂಧಿಸಿದ ಆಳವಾದ ಪರಿಶೋಧನೆಯನ್ನ ಮಾಡಿಕೊಂಡು ಈ ಸ್ಪರ್ಧೆಯಲ್ಲಿ ಸ್ಪರ್ಧಾಳುಗಳು ಭಾಗವಹಿಸುತ್ತಾರೆ. ಅವರು ತಯಾರಿಸಿದ ವಿಚಾರಕ್ಕೆ ಸಂಬಂಧಿಸಿ ಮೇ 9 ರಂದು ಅವರಿಗೆ ಲಿಖಿತ ಪರೀಕ್ಷೆಯನ್ನ ಮಾಡಲಾಗುತ್ತೆ. ಇದಕ್ಕೆ ಬಹುಮಾನ ನೀಡುವ ಯೋಜನೆ ಹಾಕಿಕೊಳ್ಳಲಾಗಿದೆ. ನ್ಯಾಯಾಲಯದಲ್ಲಿ ತನ್ನ ಪರಿಣಿತಿ, ಕೌಶಲ್ಯ, ವಾದವೈಖರಿ ಮೂಲಕ ಪಾಂಡಿತ್ಯ ಪಡೆದುಕೊಳ್ಳಲು ಅತ್ಯಂತ ಸಹಕಾರಿಯಾಗಿರುವ ಈ ಅಣುಕು ನ್ಯಾಯಾಲಯ ಸ್ಪರ್ಧೆ ಮೇ 9 ಮತ್ತು 10 ರಂದು ವಿವಿಧ ಹಂತಗಳಲ್ಲಿ ನಡೆಯಲಿದೆ ಎಂದು ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಕಾನೂನು ಅಧ್ಯಯನ ಕೇಂದ್ರದ ನಿರ್ದೇಶಕ ಡಾಕ್ಟರ್ ಪಿ.ಕೆ. ರವೀಂದ್ರ, ಪ್ರಾಂಶುಪಾಲೆ ಡಾಕ್ಟರ್ ಅಕ್ಷತಾ ಕೆಪಿ, ಸಹಾಯಕ ಪ್ರಾಧ್ಯಾಪಕಿ ಸುಭಾಷಿಣಿ, ಸ್ಪರ್ಧಾ ಸಮಿತಿ ಅಧ್ಯಕ್ಷ ಮನೋಹರ್ ಕೆವಿ, ವಕೀಲ ಸುರೇಶ್ ರೈ, ಲಕ್ಷ್ಮೀಕಾಂತ್ ಆನಿಕೋಟೆಲು ಉಪಸ್ಥಿತರಿದ್ದರು. 8ನೇ ತಾರೀಕಿನ ಹೊತ್ತು ಸಂಜೆ ಕಾಲೇಜಿಗೆ ಬರ್ತಾರೆ, ರಿಜಿಸ್ಟ್ರೇಷನ್ ಇರ್ತಾರೆ, ಮತ್ತೊಂದು ಲಿಖಿತ ಪರೀಕ್ಷೆ ಇರ್ತಾರೆ 8ನೇ ತಾರೀಕಿಗೆ ಎಲ್ಲ ಟೀಮಿನವರಿಗೆ ಕೂಡ. 9ನೇ ತಾರೀಕಿಗೆ ಬೆಳಿಗ್ಗಿನಿಂದ 9 ಗಂಟೆಯಿಂದ ಪ್ರಿಲಿಮಿನರಿ ರೌಂಡು ಕಾಂಪಿಟೇಷನ್ಗಳು ಸ್ಟಾರ್ಟ್ ಆಗ್ತದೆ. ಪ್ರಿಲಿಮಿನರಿ ರೌಂಡು ಮುಗಿದ ನಂತರ ಸಂಜೆ 4 ಗಂಟೆಗೆ ಒಂದು ಫಾರ್ಮಲ್ ಉದ್ಘಾಟನಾ ಕಾರ್ಯಕ್ರಮ ಇದೆ. ಉದ್ಘಾಟಕರಾಗಿ ಆಂಧ್ರ ಪ್ರದೇಶದ ಗೌರವಾನ್ವಿತ ರಾಜ್ಯಪಾಲರು ಶ್ರೀ ಅಬ್ದುಲ್ ನಜೀರ್, ನಿವೃತ್ತ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳು, ಅವರು ನಮ್ಮ ಜೊತೆ ಇರ್ತಾರೆ. ಅದೇ ರೀತಿ ಮುಖ್ಯ ಅತಿಥಿಗಳಾಗಿ ಸುಪ್ರೀಂ ಕೋರ್ಟಿನ ನ್ಯಾಯಮೂರ್ತಿಗಳಾದ ನ್ಯಾಯಮೂರ್ತಿ ಕೋಟೀಶ್ವರ ಸಿಂಗ್ ಅವರು ನಮ್ಮ ಜೊತೆ ಇರ್ತಾರೆ. ಅದೇ ರೀತಿ ಸುಪ್ರೀಂ ಕೋರ್ಟಿನ ಹಿರಿಯ ವಕೀಲರು ನಮ್ಮ ಊರಿನವರಾದ ಶೇಖರ್ ಜಿ ದೇವಸ ಅವರು ಕೂಡ ಜೊತೆ ಇರ್ತಾರೆ. ಅದೇ ರೀತಿ ಹುಬ್ಬಳ್ಳಿ ನಮ್ಮ ಕರ್ನಾಟಕ ಲಾ ಯೂನಿವರ್ಸಿಟಿಯ ವೈಸ್ ಚಾನ್ಸಲರ್ ಆದ ಗೌರವಾನ್ವಿತ ಪ್ರೊಫೆಸರ್ ಡಾಕ್ಟರ್ ಸಿ ಬಸವರಾಜ್ ಅವರು ಕೂಡ ಕಾರ್ಯಕ್ರಮದಲ್ಲಿ ಇರ್ತಾರೆ. ಉದ್ಘಾಟನಾ ಕಾರ್ಯಕ್ರಮ 9ನೇ ತಾರೀಕಿಗೆ ಸಂಜೆ ಆದ ನಂತರ ಮರುದಿವಸ ಕ್ವಾರ್ಟರ್ ಫೈನಲ್ ಮತ್ತು ಸೆಮಿಫೈನಲ್ ಮತ್ತು ಫೈನಲ್ ಈ 3 ಹಂತದ ಸ್ಪರ್ಧೆಗಳು ಇರ್ತವೆ. ವಿಶೇಷವಾಗಿ ಫೈನಲ್ ರೌಂಡ್ ಅದಕ್ಕೆ ತೀರ್ಪುಗಾರರಾಗಿ ಹೈಕೋರ್ಟಿನ ಹಾಲಿ 3 ನ್ಯಾಯಮೂರ್ತಿಗಳು, 3 ಜಡ್ಜಸ್ಗಳು ನಮ್ಮ ಜೊತೆ ಇರ್ತಾರೆ. ಅವರೇ ಅಂತಿಮ ಹಂತಕ್ಕೆ ಅವರು ತೀರ್ಪುಗಾರರಾಗಿ ಇರ್ತಾರೆ. ಅವರ ಜೊತೆಗೆ ಪುತ್ತೂರಿನ ಹಿರಿಯ ನ್ಯಾಯವಾದಿಗಳಾದ ಶ್ರೀ ರಾಮಮೋಹನ್ ರಾವ್ ಮತ್ತು ಮಂಗಳೂರಿನ ಹಿರಿಯ ನ್ಯಾಯವಾದಿಗಳಾದ ಪ್ರೇಮನಾಥ್ ಅವರು, ಒಟ್ಟು 5 ಜನ ಜಡ್ಜಸ್ಗಳು ಫೈನಲ್ ರೌಂಡಿಗೆ ಮಾರ್ಕ್ ಹಾಕಲಿಕ್ಕೆ ಇರ್ತಾರೆ. ಬೇರೆ ಬೇರೆ ಹಂತಗಳಲ್ಲಿ ಪ್ರಿಲಿಮಿನರಿ ರೌಂಡ್ ಇರ್ಬೋದು, ಕ್ವಾರ್ಟರ್ ಫೈನಲ್, ಸೆಮಿಫೈನಲ್ ಈ ಎಲ್ಲ ಹಂತಗಳಲ್ಲಿ ಬೇರೆ ಬೇರೆ ಕಡೆಯ ಅನುಭವಿ ಹಿರಿಯ ನ್ಯಾಯವಾದಿಗಳು, ಅದೇ ರೀತಿ ನಮ್ಮ ಹಿರಿಯ ವಿದ್ಯಾರ್ಥಿಗಳು 30ಕ್ಕಿಂತ ಹೆಚ್ಚು ನಮ್ಮ ಹಿರಿಯ ವಿದ್ಯಾರ್ಥಿಗಳು ಜಡ್ಜಸ್ಗಳಾಗಿದ್ದಾರೆ. ಬೇರೆ ಬೇರೆ ಆ ರೀತಿಯ ಜಡ್ಜಸ್ಗಳು ಈ ಹಂತಗಳಿಗೆ ತೀರ್ಪುಗಾರರಾಗಿ ನಮ್ಮ ಜೊತೆ ಇರ್ತಾರೆ. ಅದೇ ರೀತಿ ಹೈಕೋರ್ಟಿನ ಹಿರಿಯ ನ್ಯಾಯವಾದಿಗಳು ಕೂಡ ತೀರ್ಪುಗಾರರಾಗಿ ನಮ್ಮ ಜೊತೆ ಇರ್ತಾರೆ. ಫೈನಲ್ ರೌಂಡ್ ಮುಗಿದ ನಂತರ ಸಂಜೆ 3 ಗಂಟೆಗೆ 10ನೇ ತಾರೀಕು ಸಂಜೆ 3 ಗಂಟೆಗೆ ಸಮಾರೋಪ ಸಮಾರಂಭ ಮತ್ತು ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಕಾರ್ಯಕ್ರಮ ಇರ್ತಾರೆ. ಈ ಕಾರ್ಯಕ್ರಮದಲ್ಲಿ ಹೈಕೋರ್ಟಿನ ನ್ಯಾಯಮೂರ್ತಿಗಳಾದ ಜಸ್ಟಿಸ್ ES ಇಂದಿರೇಶ್, ಜಸ್ಟಿಸ್ ವಿ ಶ್ರೀಶಾನಂದ ಹಾಗೂ ಜಸ್ಟಿಸ್ ಶ್ರೀ ತ್ಯಾಗರಾಜ ಇನವಳ್ಳಿ ಈ 3 ನ್ಯಾಯಮೂರ್ತಿಗಳು ನಮ್ಮ ಜೊತೆ ಇರ್ತಾರೆ. ಅದೇ ರೀತಿ ಪುತ್ತೂರಿನ ಬಾರ್ ಅಸೋಸಿಯೇಷನ್ ಅಧ್ಯಕ್ಷರಾದ ಶ್ರೀ ಜಗನ್ನಾಥ ರೈ ಅವರು ಕೂಡ ನಮ್ಮ ಜೊತೆ ಇರ್ತಾರೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀನಿವಾಸ ಮೂರ್ತಿ ಕೊಂಡ ಅವರು ಅಧಿವಕ್ತ ಪರಿಷತ್ ಅಂತ ಹೇಳಿ ವಕೀಲರ ಒಂದು ಸಂಘಟನೆ ಇದೆ, ಅದರ ರಾಷ್ಟ್ರೀಯ ಅಧ್ಯಕ್ಷರು, ಆಂಧ್ರ ಪ್ರದೇಶ ಹೈಕೋರ್ಟಿನ ಹಿರಿಯ ನ್ಯಾಯವಾದಿಗಳವರು, ಅವರು ಕೂಡ ನಮ್ಮ ಜೊತೆ ಇರ್ತಾರೆ. ಶುರುವಿನ ಉದ್ಘಾಟನಾ ಕಾರ್ಯಕ್ರಮದ ಅಧ್ಯಕ್ಷತೆ ನಮ್ಮ ವಿವೇಕಾನಂದ ವಿದ್ಯಾವರ್ಧಕ ಸಂಘದ
ಕಾರ್ಯದರ್ಶಿಗಳಾದ ಡಾಕ್ಟರ್ ಕೊಂಕೊಡಿ ಕೃಷ್ಣ ಭಟ್ ಅವರು ಅಧ್ಯಕ್ಷರಾಗಿರ್ತಾರೆ. ಒಟ್ಟು ಈ 3 ದಿವಸದ ಕಾರ್ಯಕ್ರಮ 8ನೇ ತಾರೀಕಿನ ಸಂಜೆಯಿಂದ 10ನೇ ತಾರೀಕು ಸಂಜೆಯವರೆಗೆ ನಡೆಯುವಂಥ ಈ ಕಾರ್ಯಕ್ರಮ ಒಟ್ಟು ನಮ್ಮ ವಿದ್ಯಾಸಂಸ್ಥೆ, ನಮ್ಮ ವಿದ್ಯಾರ್ಥಿಗಳು ಮತ್ತು ನಮ್ಮ ಜೊತೆ ಸಹಕರಿಸ್ತಾ ಇರುವಂತಹ ನಮ್ಮ ಹಿರಿಯ ವಿದ್ಯಾರ್ಥಿಗಳು ಮತ್ತು ಪುತ್ತೂರಿನ ವಕೀಲರ ವೃಂದ, ನಮ್ಮ ಪುತ್ತೂರು ಬಾರ್ ಅಸೋಸಿಯೇಷನ್ ಪೂರ್ತಿಯಾಗಿ ನಮ್ಮ ಜೊತೆ ಈ ಕಾರ್ಯದಲ್ಲಿ ಇದೆ. 20 ಟೀಮು, ಒಂದೊಂದು ಟೀಮಿನಲ್ಲಿ 3 ಮಕ್ಕಳಿರ್ತಾರೆ. ಅದರ ಯಾವ ರೀತಿ ಕಾಂಪಿಟೇಷನ್ಗಳು ಇದೆ, ಅದರ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್, ಇದರ ಬಗ್ಗೆ